ಅರ್ಜುನ ಸೂತ. ದಿನಮಣಿ ಕುಲಜಾತ ದೇವಕೀ ಪೋತ. ದಿನಮಣಿ ಅಂದರೆ ಸೂರ್ಯ. ಅಂಥ ಸೂರ್ಯನ ವಂಶದಲ್ಲಿ ಹುಟ್ಟಿ ಇಡೀ ವಂಶವನ್ನು ಉದ್ಧಾರ ಮಾಡಿಬಿಟ್ಟ ದೇವರು. ಇವತ್ತು ರಘುವಂಶ ಅಂತ ಹೇಳ್ತೀವಲ್ಲ, ರಘುವಂಶ ಅಂತ ಬಂದಾಗ ರಾಘವ ಅಂತ ಹೆಸರು ಬರೋದೇ ಪರಮಾತ್ಮಂದು. ವೀರರಾಘವೋ ವಿಜಯತೆ ಅಂತ ರಾಘವ ಅಂತ ಯಾಕೆ ಕರೀತಾರೆ? ರಘುವಂಶದಲ್ಲಿ ಬಂದವನು. ರಘು ಯಾರ ವಂಶದಲ್ಲಿ? ಇದೇ ಸೂರ್ಯನ ವಂಶದಲ್ಲಿ ಬಂದವನು. ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡ್ರಿ, ಒಬ್ಬೊಬ್ಬರ ಹೆಸರಿಂದ ದೇವರು ಬಂದಿದ್ದಕ್ಕೆ ಇಡೀ ಕುಲವೇ ಉದ್ಧಾರ ಆಗಿ ಹೋಯಿತು, ಸೂರ್ಯವಂಶ. ಅಂಥ ಸೂರ್ಯವಂಶದಲ್ಲಿ ಹುಟ್ಟಿ ಪರಮಾತ್ಮ ಈ ರಾಮೋಪಾಸನೆಯನ್ನು ಮಾಡಿದ್ವಿ ಅಂತಂದರೆ ಅದು ವಿಶೇಷ ಎಂಥದ್ದು ಅಂದರೆ ಮೋಕ್ಷಪ್ರದಾತೃವಾದ ರೂಪ ಅದು ರಾಮಂದು ಕೂಡ. ಯಾಕೆ ಎಲ್ಲಿಗೆ ನೋಡ್ರಿ, ಎಷ್ಟೋ ಕಡೆ ದೇವರು ಮೋಕ್ಷ ಕೊಡೋದು ಅಂತ ಯಾವಾಗ ಹೇಳ್ತಾರೆ? ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಹೇಳಬೇಕಾದ್ರೆ ಮಹಾಪ್ರಳಯ ಆಗಿ ಕೊನೆಗೆ ಆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಆದಮೇಲೆ ಮೋಕ್ಷ ಪ್ರದಾನ ಆಗ್ತದೆ ಅವರಿಗೆ, ದೇವರು ಮೋಕ್ಷ ಕೊಡ್ತಾನೆ ಅಂತ. ರಾಮಾವತಾರ ಕಾಲದಲ್ಲಿ ಆವಾಗಲೇ ದೇವರು ಕರ್ಕೊಂಡು ಹೋದ ಮೋಕ್ಷಕ್ಕೆ ಎಲ್ಲರನ್ನ. ಬರೀ ಸಮಾಯಾತ ಯಾರ್ಯಾರು ಬೇಕು ಎಲ್ಲರೂ ಬನ್ನಿ ನನ್ನ ಜೊತೆಗೆ ಅಂತ ತೃಣಜೀವರವರೆಗೂ ಕೂಡ. ಹುಲ್ಲಿನಲ್ಲೂ ಜೀವ ಇರ್ತದೆ, ಆ ಜೀವನೂ ಬಂತಂತೆ, ನಡ್ಕೊಂಡು ಹಾರ್ಕೊಂಡು ಬಂತಂತೆ, ಸ್ವಾಮಿ ನಾನು ನಿನ್ನ ಜೊತೆಗೆ ಬರ್ತೀನಿ. ಅವರೆಲ್ಲರೂ ಮೋಕ್ಷ ಯೋಗ್ಯರು. ಹಾಗಾಗಿ ತನ್ನ ಕಾಲದಲ್ಲೇ ತನ್ನ ಭಕ್ತರನ್ನು ಮೋಕ್ಷ ಕೊಟ್ಟು ಉದ್ಧಾರ ಮಾಡಿರ್ತಕ್ಕಂಥ ರೂಪ. ಎಷ್ಟು ಅಪಾರ ಕರುಣೆ ನೋಡ್ರಿ ದೇವ್ರದ್ದು. ಬೇಕು ಯಾರಿಗಾದ್ರೂ ಕೇಳಿದ್ರೆ ಕೊಡ್ತಾರ? ₹1 ಭಿಕ್ಷೆ ಬೇಡಿದ್ರೆ ಕೊಡಬೇಕು ಅಂತಂದ್ರೂ ಕೈ ಬರೋದಿಲ್ಲ ಎಷ್ಟೋ ಸಾಲಿ. ಅಂಥದ್ರಲ್ಲಿ ಅಂಥ ಪರಮಪದವನ್ನು ದೇವರು ಕೊಡಬೇಕು ಅಂದರೆ ಎಂಥ ಕಾರುಣ್ಯ ದೇವ್ರದ್ದು. ಹಾಗಾಗಿ ದಿನಮಣಿ ಕುಲಜಾತ ಅಂದರೆ ಸೂರ್ಯವಂಶದಲ್ಲಿ ಬಂದು ಇಂಥ ಅಪೂರ್ವವಾದ ಕಾರ್ಯವನ್ನು ಮಾಡಿ ಇಡೀ ವಂಶಕ್ಕೆ ದೊಡ್ಡ ಹೆಸರು ತಂದುಬಿಟ್ಟ ದೇವರು. ದೇವಕೀ ಪೋತ, ದೇವಕಿಯ ದಾಸರು ಹೇಳ್ತಾರಲ್ಲ, ದೇವಕಿಯ ಜಠರದಲ್ಲಿ ಬಂದನ ಆವ ಪಳ್ಳಿಲಿ ನಿಂದನ ಮಾವ ಕಂಸನ ಕೊಂದನಾ ಮಾವ ಕಂಸನ ಕೊಂದನಾ ಕಾಮನಯ್ಯ ಮುಕುಂದನಾ ಕಾಮನಯ್ಯ ಮುಕುಂದನಾ ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ. ಆ ತಾಯಿಗೆ ಖುಷಿ ಕೊಡಬೇಕು ಅಂತಲೇ ಬಂದ ದೇವರು. ಸುತಪ ಪೃಷ್ಣಿ ಅಂಥೇಳಿ, ಸುತಪ ಅಂಥೇಳಿ ಅವರ ತಂದೆ ಅಂದರೆ ವಸುದೇವ ಇದ್ದಾನಲ್ಲ, ಪೂರ್ವದಲ್ಲಿ ಸುತಪ ಅಂತ ಅವನ ಹೆಸರು. ಆಮೇಲೆ ಅವನ ಪತ್ನಿ ಹೆಸರು ಪೃಷ್ಣಿ. ಇವರಿಬ್ಬರಿಗೆ ಮಕ್ಕಳಾಗಬೇಕು, ದೇವರೇ ಮಗುವಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಆಯಿತು ಅಂತ ದೇವರು ನಿಮ್ಮ ಮಗನಾಗಿ ಬರ್ತೀನಿ ಅಂತ 2 ಸಲ ಮಗ ಆಗಿ ಬಂದ. ಮೊದಲನೇದಾಗಿ ಆ ಸುತಪ ಪೃಷ್ಣಿಯೇ ಅವರ ಹೊಟ್ಟೆಯಲ್ಲಿ ದೇವರ ಅವತಾರ ಮಾಡಿದಾಗ ಪೃಷ್ಣಿಗರ್ಭ ಅಂತ ಅವನಿಗೆ ಹೆಸರು ಬಂತು ದೇವರಿಗೆ. ಅದಾದಮೇಲೆ ಅವರೇ ಅದಿತಿ ಕಶ್ಯಪರಾಗಿ ಬಂದರು. ಆವಾಗ ಅವ್ರ ಹೊಟ್ಟೆಯಲ್ಲಿ ವಾಮನನಾಗಿ ಬಂದ, ಉಪೇಂದ್ರನಾಗಿ ಬಂದ. ಮತ್ತೆ ಅವರೇ ಭೂಲೋಕದಲ್ಲಿ ವಸುದೇವ ದೇವಕಿಯರಾಗಿ ಬಂದರು. ಮತ್ತೆ ಅವ್ರ ಹೊಟ್ಟೆಯಲ್ಲಿ ದೇವರು ಹುಟ್ಟಿ ಬಂದ. ಎಷ್ಟು ಕರುಣೆ ಮಾಡಿದ ನೋಡ್ರಿ. ಅಂಥ ದೇವಕಿಗೆ ಆನಂದವನ್ನು ಕೊಟ್ಟ ದೇವರು. ಇದಾದ ಮೇಲೆ ಕನಕ ವಸನ ಕಿರೀಟಧರ, ಬಂಗಾರದ ವಸ್ತ್ರವನ್ನು ದೇವರು ಧಾರಣೆ ಮಾಡಿರ್ತಾನೆ, ಅಂದರೆ ಪೀತಾಂಬರಧಾರಿ. ಅದೇ ಭ್ರಮೆಯಿಂದ ಕಾಲಯವನ ಬಂದು ಝಾಡಿಸಿ ಒದ್ದ ಮುಚುಕುಂದನನ್ನು. ದೇವರು ತಾನು ಅವನ ಸಂಹಾರ ಆಗಬೇಕು ಅಂತ ಅಂದ್ಕೊಂಡು ಬೆಟ್ಟದ ಒಳಗೆ ಗುಹೆಯಲ್ಲಿ ಅವತು ಅಲ್ಲಿ ಮಲಗಿದ್ದವನ ಮೇಲೆ ತನ್ನ ಬಟ್ಟೆ ಹೊದಿಸ್ಬಿಟ್ಟ. ದೇವರು ಬಟ್ಟೆನೂ ಕೆಲಸ ಮಾಡುತ್ತೆ ಅನ್ಲಿಕ್ಕೆ ನೋಡ್ರಿ, ಇದೊಂದು ಕಾರಣ. ಈ ಎಷ್ಟೋ ಕಡೆ ಹೇಳ್ತೀವಲ್ಲ, ನಾನಲ್ಲ ನನ್ನ ಯೂನಿಫಾರ್ಮು ಕೂಡ ಕೆಲಸ ಮಾಡುತ್ತೆ, ಕಣಕಣದಲ್ಲಿ ಈ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಆ ದೇವರು ಉಟ್ಕೊಂಡಿರ್ತಕ್ಕಂಥ ಪೀತಾಂಬರವನ್ನು ಹೊದಿಸಿಬಿಟ್ನಂತೆ ಆ ಮುಚುಕುಂದನ ಮೇಲೆ. ಹೊದಿಸಿದಾಗ ಇವನು ಕಾಲಯವನ ಬಂದಾಗ ಒದ್ದ. ಮುಚುಕುಂದ ಎದ್ದ ನಿದ್ದೆಯಿಂದ. ಎದ್ದು ಕೂಡಲೇ ಕಣ್ಣಿಂದ ಬಂದ ನೇತ್ರ ಅಗ್ನಿ ಅವನನ್ನು ಭಸ್ಮ ಮಾಡಿ ಹಾಕಿಬಿಡ್ತು. ಕಾಲಿಲ್ಲದೆ ಚರಿಸುವನೇ ಕೈ ಕಾಲ ಮುದಡಿ ಕೊಂಬಿಹನೇ ಕಾಲ ತೂಗಿ ನಡೆವವನೇ ದೈತ್ಯನ ಕಾಲಿನಿಂದ ಸೀಳ್ದವನೇ ಕಾಲಿಲೋತ್ತಿ ಬಲಿ ಕಾಲಕ್ಷತ್ರಿಯರ ಕಾಲಿನಿಂದ ಕಲ್ಲನೆ ಉದ್ಧರಿಸಿದೆ ಕಾಲಯವನನ ಕೊಲ್ಲಿಸಿದೆಯೋ ಬಹುಕಾಲದೊಳಿಹ ಈ ಕಾಲದ ಹಯನೇ ಪಾಲಿಸೋ ವೆಂಕಟ ರನ್ನ ಕುಲಾಲ ಭೀಮರಂತೆನ್ನ. ಸ್ತೋತ್ರ ಮಾಡ್ಬೇಕಾದ್ರೆ ದಾಸರು ಹೇಳ್ತಾರೆ, ಕಾಲಯವನನ ಕೊಲ್ಲಿಸಿದೆಯೋ. ಹೆಂಗೆ ಕೊಲ್ಲಿಸಿದ ದೇವರು? ತಂದೆ ಇದೇ ಪೀತಾಂಬರ
ಶ್ರೀಪಾದರಾಯರು ಹೇಳಿದರೆ ಕನಕವಸನ ಧರ ಅಂಥೇಳಿ ಆ ಕನಕವಸನ ಪೀತಾಂಬರವನ್ನು ಹೊದಿಸಿದ್ದಕ್ಕೆ ಪ್ರಹಾರ ಆಯಿತು, ಇಂಥ ದುಷ್ಟನ ಸಂಹಾರ ಆಯಿತು. ಆವಾಗ ಅವನು ಕೇಳಿದಂತೆ ದೇವ್ರಿಗೆ ಭಾಳ ಖುಷಿಯಾಗಿ ನಿಂಗೆ ಏನು ಬೇಕು ಅಂತ. ಏನೂ ಬೇಡ ಸ್ವಾಮಿ, ನೀನೇ ಬಂದಿದ್ಯಲ್ಲ, ಹಾಗಾಗಿ ಮೋಕ್ಷ ಕೊಡು ಅಂತ. ಅವನು ಮುಚುಕುಂದನಿಗೆ ದೇವರು ಮೋಕ್ಷ ಕೊಟ್ಟಿದ್ದಕ್ಕೆ ಮುಕುಂದ ಅಂತ ಅವನಿಗೆ ಹೆಸರು ಬಂತು. ಮುಚಂ ದದಾತೀತಿ ಮುಕುಂದ ಅಂತ ಹೇಳಿ ಮೋಕ್ಷವನ್ನು ಕೊಟ್ಟ ಅಂತ. ಆಮೇಲೆ ವನದ ವಾಹನ ವೈರಿ ಕುಲಘಾತ. ವನದ ವಾಹನ ಅಂತಂದರೆ ಇಂದ್ರದೇವರಿಗೆ ವನದ ವಾಹನ ಅಂತ ಒಂದು ಹೆಸರಿದೆ. ಮೋಡನೂ ಕೂಡ ಅವರ ವಾಹನ ಅಂತ. ಐರಾವತ ವಾಹನ ಅಲ್ಲ, ಐರಾವತ ಹೆಂಗೆ ವಾಹನವೋ ಮೋಡವು ಕೂಡ ಇಂದ್ರದೇವರ ವಾಹನ ಅಂತ. ಹಾಗಾಗಿ ಇಂದ್ರದೇವರಿಗೆ ವನದ ವಾಹನ ಅಂತ. ಈ ವನದ ವಾಹನ ವೈರಿಗಳು ಅಂದರೆ ದೈತ್ಯರು, ದುಷ್ಟರು, ಅವರನ್ನೆಲ್ಲ ಸಂಹಾರ ಮಾಡತಕ್ಕಂಥವನು, ಅವರು ಕುಲನಾಶ ಮಾಡ್ತಾನೆ ದೇವರು. ಹಾಗಾಗಿ ವನದ ವಾಹನ ವೈರಿ ಕುಲಘಾತ ವನಜ ಭವತಾತ. ಬ್ರಹ್ಮನಿಗೆ ತಾತ ಅಂದರೆ ತಂದೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಹಾಗಾಗಿ ರಕ್ಷಮಾಂ ರಂಗೇಶ. ಕೊನೆ ನುಡಿಯಲ್ಲಿ ಹೇಳ್ತಾರೆ, ಅಂಗನಾಂಬರಹರಣಾನುಪಮ ಸಪ್ತಾವರಣ ಮಂಗಳ ಕರಚರಣ ಭಕ್ತ ಸಂರಕ್ಷಣ ಗಾಂಗೇಯ ಕೃತಸ್ಮರಣ ಕರುಣಾಭರಣ ರಂಗವಿಠಲ ಭುಜಂಗಶಯನ ತುರಂಗಧರ ಕಾವೇರಿ ತೀರ ಶ್ರೀರಂಗನಿಲಯ ತುರಂಗ ಸಂಚರಣ ಗಂಗಾಚರಣ ರಕ್ಷಮಾ ರಂಗೇಶ ರವಿಕೋಟಿ ಸಂಕಾಶ ರಕ್ಷಮಾ ರಂಗೇಶ ರಕ್ಷಮಾ. ಅಂಗನಾಂಬರ ಹರಣ, ಗೋಪಿಕೆಯರ ವಸ್ತ್ರವನ್ನು ದೇವರು ಅಪಹಾರ ಮಾಡಿಬಿಟ್ಟ. ಭಾಗವತದ ಪ್ರಮೇಯ ಬರ್ತಾ ಇದೆ ಶ್ರೀಪಾದರಿಗೆ ಸ್ತೋತ್ರ ಮಾಡಬೇಕಾದ್ರೆ. ಅಂಗನೆಯರು ಅಂದರೆ ಸ್ತ್ರೀಯರು, ಗೋಪಿಕಾ ಸ್ತ್ರೀಯವರು, ಅವರ ಅಂಬರ ಬಟ್ಟೆಯನ್ನು ದೇವರು ಹರಣ ಮಾಡಿಬಿಟ್ಟ. ಹರಣ ಮಾಡಿ ಆದಮೇಲೆ ಅವರೆಲ್ಲರೂ ಹೇಳಿದ್ರಂತೆ ಬಟ್ಟೆಗೆ, ಕೃಷ್ಣ ನಾವು ಹೋಗಿ ನಂದರಾಜನಿಗೆ ಹೇಳಿಬಿಡ್ತೀವಿ ಅಂತ ಹೇಳಿದ್ರಂತೆ. ಅವರು ನಂದಗೋಪನಿಗೆ ದೂರು ಕೊಡ್ತೀವಿ ಅಂತ ಹೇಳಿದ್ರಂತೆ, ಬಟ್ಟೆ ಕೊಡಲಿಲ್ಲ ಅಂದ್ರೆ. ಹೋಗಿ ಕೊಡ್ರಿ ಅಂದ ದೇವರು. ನಿಮಗೆ ಧೈರ್ಯ ಇದ್ದರೆ ಹೋಗಿ ಕೊಡ್ರಿ. ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ, ವಸ್ತ್ರವೇ ಇಲ್ಲ ಮೈ ಮೇಲೆ. ಅಂಥ ಸಂದರ್ಭದಲ್ಲಿ ದೂರು ಕೊಡ್ರಿ ಅಂತ. ಆವಾಗ ಕೊನೆಗೆ ದೇವರು ಹೇಳಿದಂತೆ ಮೇಲೆ ಬರಬೇಕು ನೀವು ಅಂತಂದಾಗ ಬಂದಾಗ ಕೊಟ್ಟು ದೇವರು ಹೇಳ್ತಾನೆ, ನೋಡಿ ಮೊದಲನೇದಾಗಿ ನದಿ ದೇವತೆಗಳಿಗೆ ಅಪಚಾರ ಮಾಡಬಾರ್ದು. ವಸ್ತ್ರವೇ ಇಲ್ಲದೆ ವಿವಸ್ತ್ರರಾಗಿ ನಗ್ನರಾಗಿ ನದಿಯಲ್ಲಿ ಸ್ನಾನ ಮಾಡಬಾರ್ದು. ಯಾಕೆ? ನದಿಯ ಜಲದಲ್ಲಿ ಅಗ್ನಿಯ ಸನ್ನಿಧಾನ ಇರುತ್ತೆ ಅಂತ ಅರ್ಥ. ಅಗ್ನಿಗೆ ಅಪಚಾರ ಮಾಡಿದಂಗೆ ಆಗ್ತದೆ. ಅಗ್ನಿಗೆ ಅಪಚಾರ ಮಾಡಿದ್ದೀವಿ ಅಂತಂದರೆ ಎಲ್ಲ ಸಂಪತ್ತು ಹಾಳಾಗಿ ಹೋಗ್ತದೆ, ಯಾವ ಸಂಪತ್ತು ಇರೋದಿಲ್ಲ. ಹಾಗಾಗಿ ಒಂದು ವರುಣದೇವರಿಗೆ ಅವಮಾನ ಆಯಿತು, ಆಮೇಲೆ ಅಗ್ನಿಗೆ ಅವಮಾನ ಆಯಿತು. ಇಂಥ ನದಿ ಅಭಿಮಾನಿ ದೇವತೆಗಳಿಗೆ ಅಪಮಾನ ಆದಂಗೆ ಆಯಿತು. ಇಂಥ ಕೃತ್ಯವನ್ನು ಮಾಡಬೇಡ್ರಿ ಅಂತ ದೇವರು ಹೇಳಿದ. ಅದಕ್ಕಿಂತ ಮಿಗಿಲಾಗಿ ನಿಮಗೆ ಯಾಕೆ ನನ್ನ ಮುಂದೆ ನಾಚಿಕೆ ಅಂತ. ಯಾಕೆ ಇವರು ವ್ರತ ಮಾಡಿದ್ದೇ ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯಧೀಶ್ವರಿ ನಂದಗೋಪ ಸುತಂ ದೇವಂ ಪತಿಮ್ಮೇ ಕುರುತೇ ನಮಃ. ನಂದಗೋಪನ ಮಗನನ್ನೇ ಪತಿಯನ್ನಾಗಿ ಮಾಡು ಅಂತ ಅಂದ್ಕೊಂಡಾಗ ನಾನೇ ನಿಮಗೆ ಬೇಕು ಅಂತ ಅಂದ್ಕೊಂಡವ್ರು ನನ್ನ ಮುಂದೆ ಯಾಕೆ ನೀವು ನಾಚಿಕೆ ಪಡ್ತಾ ಇದ್ದೀರಿ ಅಂತ ದೇವ್ರು ಹೇಳಿ, ನನ್ನ ಪತ್ನಿಯರಾಗಬೇಕು ಅಂದರೆ ನೀವು ಲಜ್ಜೆ ಬಿಟ್ಟಿರಬೇಕು ನನ್ನ ಮುಂದೆ ಅಂತ ಅಂದ್ಕೊಂಡು ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ಅವರಿಗೊಂದು ಹಿತವಾದ ಬೋಧನೆಯನ್ನು ಮಾಡಿದ ದೇವರು. ಅಂಗನಾಂಬರ ಹರಣ ಅನುಪಮ ಸಪ್ತಾವರಣ, 7 ಆವರಣಗಳಿದೆ ರಂಗನಾಥ ದೇವರಿಗೆ, 7 ಪ್ರಾಕಾರಗಳು. ಆ 7 ಪ್ರಾಕಾರಗಳು ನಮ್ಮ ದೇಹದಲ್ಲೂ ಇದೆ ಅಂತ ಹೇಳ್ತಾರೆ. ಯಾಕೆ? ಸಪ್ತತ್ವಕ್, ಈ ಮಜ್ಜ, ಮೇಧ, ಅಸ್ಥಿ, ಮಾಂಸ, ರಕ್ತ ಅಂತೆಲ್ಲ ಹೇಳ್ತೀವಲ್ಲ, ಈ 7 ಆವರಣಗಳು ದೇಹದಲ್ಲಿದೆ. ಅದ್ರ ಜೊತೆಗೆ ಪಂಚಭೂತಗಳು, ಮಹತ್ತತ್ವ, ಅವ್ಯಕ್ತ ತತ್ವ, ಇದನ್ನು ದಾಟಿಸಿ ನಮ್ಮನ್ನು ತನ್ನ ಲೋಕಕ್ಕೆ ಕರ್ಕೊಳ್ಬೇಕು. ಸಪ್ತಾವರಣ, ಇದ್ರ ಮಧ್ಯದಲ್ಲಿ ದೇವರಿದ್ದಾನೆ. ಪಂಚಭೂತಾತ್ಮಕವಾದ ದೇಹ ಇದೆ, ಮತ್ತು ಅಹಂಕಾರ ತತ್ವ ಇದೆ, ಮಹತ್ತತ್ವ ಇದೆ. ಅದರ ಮಧ್ಯದಲ್ಲಿ ಪರಮಾತ್ಮ ಬಂದು ಸನ್ನಿಹಿತನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ಶ್ರೀರಂಗ ಅಂತಂದರೆ ಬರೀ ಎಲ್ಲೋ ಹರಿಯೋದು ಅಂತಲ್ಲ, ನಮ್ಮದೇ ಇಡಾ ಪಿಂಗಲ ಅಂತ ನಾಡಿಗಳಿದ್ದಾವೆ. ನಾಡಿಯಲ್ಲಿ ಹರಿತಕ್ಕಂತಹ ಏನು ಪ್ರವಾಹ ಇದೆಯಲ್ಲ, ಅದು 2 ಕಾವೇರಿ 2 ಕವಲಿದ್ದ ಹಾಗೆ. ಹೃದಯ ಮಧ್ಯದಲ್ಲಿ ದೇವರು ಕೂತ್ಕೊಂಡಿದ್ದಾನೆ. ಇಲ್ಲೂ ದೇಹದಲ್ಲೂ ಕೂಡ ಶೇಷ ಇದೆ. ಯಾವುದು ಅಂತಂದರೆ ಕುಂಡಲಿನಿ ಶಕ್ತಿ ಜಾಗೃತ ಆಗಬೇಕು, ಪೂರ್ಣ ಮೂಲಾಧಾರದ ಬುಡದಲ್ಲಿರುತ್ತೆ. ಯೋಗ ಶಕ್ತಿಯಿಂದ ಮತ್ತೆ ನಾವು ಸರಿಯಾಗಿ ಜ್ಞಾನ ಸಾಧನೆಯನ್ನು ಮಾಡಿದ್ವಿ ಅಂತಂದರೆ ಮತ್ತೆ ಅದು ಜಾಗೃತಾಗಿ ಮೇಲೆ ಇರ್ತಾ ಬರುತ್ತೆ. ಹಾಗಾಗಿ ಅದರ ಮಧ್ಯದಲ್ಲಿ ದೇವರಿದ್ದಾನೆ. ಸಪ್ತಾವರಣ ಮಂಗಳ ಕರಚರಣ ಭಕ್ತ ಸಂರಕ್ಷಣ, ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ ಅಂತಲೇ ದೇವರ ಅಭಯವನ್ನು ಕೊಟ್ಟಿಟ್ಟಿರ್ತಾನೆ ದೇವರು. ಗಾಂಗೇಯ ಕೃತ ಸ್ಮರಣ ಕರುಣಾಭರಣ,
ಆ ಭೀಷ್ಮಾಚಾರ್ಯರು ಬಂದು ಸ್ತೋತ್ರ ಮಾಡಿದರು. ಗಾಂಗೇಯರು ಅಂದರೆ ಭೀಷ್ಮಾಚಾರ್ಯರು. ಹಾಗಾಗಿ ಭೀಷ್ಮನ ಅವಗುಣಗಳು ಎಣಿಸಿದನೇ ಕರುಣಾಳು ಅಂತ ದಾಸರು ಸ್ತೋತ್ರ ಮಾಡ್ತಾರೆ. ಅವನು ಎಷ್ಟು ಭೀಷ್ಮಾಚಾರ್ಯರು ತಾವು ದೇವರ ವಿರುದ್ಧವಾಗಿ ನಡ್ಕೊಂಡ್ರೂ ಕೂಡ ಅದನ್ನು ದೇವರು ಗಣನೆ ಮಾಡಲಿಲ್ಲ. ಯಾಕೆ? ಈ ಅವಗುಣಗಳಿಗಿಂತಲೂ ಹೆಚ್ಚು ನನ್ನಲ್ಲಿ ಭಕ್ತಿ ಇದೆ ನನ್ನ ಭಕ್ತನಲ್ಲಿ ಅಂತ ದೇವರವರನ್ನು ಉದ್ಧಾರ ಮಾಡಿದ. ರಂಗವಿಠಲ ಭುಜಂಗಶಯನ ಶ್ರೀರಂಗನಿಲಯ ತುರಂಗ ಸಂಚರಣ. ಭುಜಂಗಶಯನ ಸರ್ಪದ ಮೇಲೆ ಮಲಗಿರತಕ್ಕಂತಹ ಆ ರಂಗವಿಠಲ ಶ್ರೀರಂಗ ಏನಿದ್ದಾನೆ ಅವನು ತುರಂಗ ಸಂಚರಣ ಗಂಗಾಚರಣ. ತುರಂಗ ಸಂಚರಣ ಅಂದರೆ ಕುದುರೆ ಮೇಲೆ ತಿರುಗಾಡ್ತಕ್ಕಂಥವನು. ಕುದುರೆ ಮೇಲೆ ತಿರುಗಾಡೋನು ಅಂದರೆ ಕಲ್ಕಿ ಅಂತ ಅರ್ಥ. ನಮ್ಮ ದುರ್ಗುಣಗಳನ್ನು ಕೂಡ ಓಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಈ ಪದವನ್ನು ಬಳಸಿ. ನಮ್ಮಲ್ಲಿರ್ತಕ್ಕಂತಹ ದುರ್ಗುಣವನ್ನು ದೂರ ಓಡಿಸಿ ಗಂಗಾ ಪ್ರವಾಹವನ್ನು ದೇವರು ಹೆಂಗೆ ಕಾಲಿಂದ ಹರಿಸಿದ್ನೋ ಜ್ಞಾನಗಂಗೆಯನ್ನು ಕೂಡ ನಮ್ಮ ತಲೆಯಲ್ಲಿ ಆ ಸ್ವಾಮಿ ಹರಿಸಿ ನಮ್ಮನ್ನು ಉದ್ಧಾರ ಮಾಡಲಿ. ಹಾಗಾಗಿ ಇಷ್ಟೆಲ್ಲ ಮಾಡಿ ನೀನು ನಮ್ಮನ್ನು ರಕ್ಷಣೆ ಮಾಡು ರಂಗೇಶ ಅಂತ ಈ ಸಂಸ್ಕೃತ ಕೃತಿಯಲ್ಲಿ ಶ್ರೀಪಾದರಾಯರು ಬಹಳ ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ. ಒಂದೊಂದು ಕೃತಿಗಳು ಕೂಡ ಅದ್ಭುತ ಅವ್ರದ್ದು. ಒಂದು ಕಡೆ ಹೇಳ್ತಾರೆ, ಯಾರು ಶ್ರೀಮಂತರು? ದೇವರು ಶ್ರೀಮಂತನೋ ದೇವ್ರ ಭಕ್ತರು ಶ್ರೀಮಂತರು ಅಂತ. ಅದಕ್ಕೆ ಹೇಳ್ತಾರೆ ಅವರು, ನೀನೇ ಬಲ್ಲಿದನೋ ಹರಿ ನಿನ್ನ ದಾಸರು ಬಲ್ಲಿದರೋ, ನಾನಾ ತೆರದಿ ನಿಧಾನಿಸಿ ನೋಡಲು, ನಾನಾ ತೆರದಿ ನಿಧಾನಿಸಿ ನೋಡಲು, ನೀನೇ ಭಕ್ತರಾಧೀನಾದ ಮೇಲೆ ನೀನೇ ಬಲ್ಲಿದನೋ ಹರಿ ನಿನ್ನ ದಾಸರು ಬಲ್ಲಿದರೋ. ನೀನು ಶ್ರೀಮಂತನೋ ನಿನ್ನ ಭಕ್ತರು ಶ್ರೀಮಂತರೋ, ನಾನಾ ತೆರದೆ ನಿಧಾನಿಸಿ ನೋಡಲು. ಎಷ್ಟು ಥರ ಆಲೋಚನೆ ಮಾಡಿದರೂ ಕೂಡ ನೀನೇ ಭಕ್ತರ ಅಧೀನ ಆದ ಮೇಲೆ ನೀನು ಭಕ್ತರೇ ಶ್ರೇಷ್ಠ, ಹೋಗು ನೀನಲ್ಲ ಅಂತ ಹೇಳ್ತಾರವರು. ಇದು ಒಂಥರದ ಸಲಿಗೆ ದೇವ್ರ ಹತ್ರ. ತರಳನು ಕರೆಯಲು ಭರದಿ ಕಂಬದಿ ಬಂದು ನರಮೃಗ ರೂಪದಿಂದವನ ಕಾಯ್ದೆ, ವರದಾಯಕ ಶ್ರೀರಂಗ ವಿಠಲ, ವರದಾಯಕ ಶ್ರೀರಂಗ ವಿಠಲ ನಿನ್ನ ಸ್ಮರಿಪರ ಮನದಲ್ಲಿ ಸೆರೆ ಸಿಕ್ಕಿದ ಮೇಲೆ ನೀನೇ ಬಲ್ಲಿದನೋ ಹರಿ ನಿನ್ನ ದಾಸರು ಬಲ್ಲಿದರೋ. ಕಂಬದಲ್ಲಿ ನಿಂತು ಕರೆದಕ್ಕೆ ಬಂದ್ಬಿಟ್ಟು ನಿನ್ನ ಭಕ್ತರು ಯಾರು ಕರೀತಾರೋ ಅವ್ರ ಮನದಲ್ಲಿ ಸೆರೆ ಸಿಕ್ಕಿದ ಮೇಲೆ ಇವಾಗ ನೋಡು ಯಾರು ಬಲ್ಲಿದ್ರು ಅಂತ ಗೊತ್ತಾಗುತ್ತೆ ರಂಗವಿಠಲ ಅಂತ ಅವರು ಕೃತಿಯಲ್ಲಿ ಸ್ತೋತ್ರ ಮಾಡ್ತಾರೆ. ಇಂಥ ಭಕ್ತಿ ಭಾವ ಅವರ ಕೃತಿಗಳಲ್ಲಿ ಎದ್ದೆದ್ದು ಕಾಣುತ್ತೆ. ಅವರ ಕೃತಿಗಳು ಕೂಡ ಅವರದ್ದೇ ಸ್ವರೂಪ ಅಂತ ಅನುಸಂಧಾನ ಮಾಡಬೇಕು. ಅವರ ಗ್ರಂಥ ರೂಪ ಮನ್ಯ ದಿವ ಧನ್ಯಮಾತ್ಮನಃ ಅಂಥೇಳಿ ಅವರ ಕೃತಿಗಳ ಸ್ಮರಣೆ ಅಂತಂದರೆ ಅದು ಶ್ರೀಪಾದರಾಯರ ಸ್ಮರಣೆ ಅಂತಲೇ ಆಗ್ತದೆ. ಇವರ ಕರುಣವಾದರೆ ಕವಿರಾಯ ವ್ಯಾಸ ಮುನಿರಾಯ ಪುರಂದರದಾಸರಾಯರ ಕರುಣವಾಗುವುದು ಅಂತ ವಿಜಯರಾಯರ ಸುಳಾದಲ್ಲಿ ಹೇಳ್ತಾರಲ್ಲ, ಅಂಥ ಮಹನೀಯರ ಕರುಣೆ ಆಗಲಿ ಅಂತ, ಅವರ ಕಾರುಣ್ಯ ಪ್ರವಾಹ ನಮ್ಮ ಮೇಲೆ ಹರಿದು ಬರಲಿ ಅಂತ ಶ್ರೀಪಾದರಾಯರ ಜೀವನದ ಕೆಲವು ಪ್ರಸಂಗಗಳು, ಅವರ ಕೃತಿಗಳ ಚಿಂತನೆ ಏನು ಮಾಡಿದ್ದೀವಿ. ಇದರಿಂದ ಅಸ್ಮದ್ ಗುರುವಂತರ್ಗತ ಶ್ರೀಪಾದರಾಜ ಗುರುವಂತರ್ಗತ ಪ್ರಾಣಸ್ಥ ರಂಗವಿಠಲ ಪ್ರೀತನಾಗಿ ವಿಶೇಷವಾದ ಜ್ಞಾನವನ್ನು ಎಲ್ಲರಿಗೆ ಕರುಣಿಸಿ ಉದ್ಧಾರ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.